ಮೊದಲನೇದಾಗಿ ಈ ವಿಡಿಯೋ ನೋಡಿ ಕ್ರಿಯೇಟಿವ್ ಆಗಿ ತುಂಬ ಕ್ರಿಯೇಟಿವ್ ಆಗಿದೆ, ಲಿರಿಕಲ್ ವಿಡಿಯೋ ತುಂಬ ಖುಷಿ ಆಯಿತು ಸರ್. ಅದರಲ್ಲೂ ನಿಮ್ಮ ಡಾನ್ಸ್ ತುಂಬಾ ಚೆನ್ನಾಗಿತ್ತು. ಈ ರೈಟ್ ಲೆಗ್ ಎತ್ಬಿಟ್ಟು ಏನೋ ಒಂದು ಸ್ಟೆಪ್ ಮಾಡ್ತಿದ್ರಲ್ಲ ಸರ್. ನಾನಂತೂ ಡಾನ್ಸ್ ಮಾಡ್ತಿರ್ಲಿಲ್ಲ, ನನ್ನನ್ನು ನಾನಲ್ಲದೆ ಡಾನ್ಸ್ ಮಾಡಿಸಿದ್ರು. ಸೂಪರ್ ಸರ್, ಥ್ಯಾಂಕ್ ಯು ಸರ್. ಶ್ರೀನಿವಾಸ ರಾಜು ಅವರ ಸಿನಿಮಾಗೆ ಹಾಡು ಬರೀಬೇಕು ಅಂದಾಗ ನನಗೆ ನೆನಪು ಬಂದಿದ್ದು ದಂಡುಪಾಳ್ಯನೇ ಸರ್. ಯಾವುದೋ ಥ್ರಿಲ್ಲರು ಏನೋ ಒಂದು ಸಸ್ಪೆನ್ಸ್ ಸಾಂಗ್ ಬರೀಬೇಕೇನೋ ಅಂತ ಅಂದ್ಕೊಂಡು ಹೋದರೆ ನನಗೆ ಫಸ್ಟ್ ಶಾಕು ಲವ್ ಸ್ಟೋರಿ ಮಾಡ್ತಿದ್ದಾರೆ ಅಂತ. ಹೆಂಗೆ ಸರ್ ಸಿಂಕ್ ಆಗ್ತಿಲ್ಲಲ್ಲ ಅಂದೇನು, ಇಲ್ಲ ಚೇಂಜ್ ಆಗಬೇಕು ಅಂತ. ಆಮೇಲೆ ನೋಡಿದ್ರೆ ಆ ಲವ್ ಸ್ಟೋರಿಯಲ್ಲೂ ಒಂದು ಸಸ್ಪೆನ್ಸ್ ಇಟ್ಟಿದ್ದಾರೆ. ಆ್ಯಕ್ಚುಲಿ ಪಕ್ಕಾ ಫ್ಯಾಮಿಲಿ ಲವ್ ಸ್ಟೋರಿ, ಬಟ್ ಅದರಲ್ಲೂ ಒಂದು ಸಸ್ಪೆನ್ಸ್ ಹೇಳಿ ತುಂಬ ಚೆನ್ನಾಗಿ ಹೋಗುತ್ತೆ. ನಾನು ಸಿನಿಮಾ ಕೂಡ ನೋಡಿದ್ದೀನಿ, ತುಂಬ ಚೆನ್ನಾಗಿದೆ ಸಿನಿಮಾ. ಖಂಡಿತವಾಗೂ ಈ ಹೊತ್ತಿಗೆ ಎಲ್ಲ ಆಡಿಯನ್ಸ್ಗೆ ಬೇಕಾಗಿರುವ ಮನರಂಜನೆ ಮತ್ತು ಫ್ಯಾಮ್ಲಿ ಸೆಂಟಿಮೆಂಟ್ ಇರುವಂಥ ಸಿನಿಮಾ. ಜೊತೆಗೆ ಈ ಹಾಡಿನ ಪಿಕ್ಚರೇಷನ್ ನೀವು ಎರಡೇ ತುಣುಕು ನೋಡ್ತೀರಿ, ರಿಯಲ್ ಪಿಕ್ಚರೇಷನ್ ಅದು ತುಂಬ ಚೆನ್ನಾಗಿದೆ. ವೈಯಕ್ತಿಕವಾಗಿ ನನಗೆ ಈ ಹಾಡು ತುಂಬ ಇಷ್ಟ ಆಗಿದ್ದು ಅರ್ಜುನ್ ಜನೆಯವರ ಕಂಪೋಸಿಷನ್. ಒಂದು ಫೋಕ್ ಬೇಸ್ಡ್ ಮೆಲೋಡಿ ಅಂತ ಹೇಳ್ಬೋದು ಇದಕ್ಕೆ. ನನಗೆ ಇಷ್ಟವಾಗಿದ್ದ ಜಾಗ ಬಂದುಬಿಟ್ಟು ಬೆಳೆದಿಂಗ್ಳ ಬಿಂದಿಗೆಯಲ್ಲಿ ಹಿಡ್ಕೊಂಡ್ಬಿಟ್ಟು ಕುಡ್ಕೊಂಡು ಬೆಳೆದೆ ನಮ್ಮ, ನೀನಿಟ್ಟ ಹಣೆಬೊಟ್ಟು ಮೇಲೆ ಹೋಗಿ ನಕ್ಷತ್ರ ಆಯ್ತವಮ್ಮ. ಆ ಥರ ಒಂದು ನಮ್ಮ ನೆಲದ ಲಿರಿಕ್ಸ್ ಬರೆಯೋಕ್ಕೆ ಸಿಗತ್ತೆ ಒಂದು ಜಾನಪದ ಶೈಲಿಲಿ. ಅದು ನಂಗೆ ತುಂಬ ಇಷ್ಟ. ಖಂಡಿತವಾಗಿ ಈ ಹಾಡು ಒಂದು ದೊಡ್ಡ ಹಿಟ್ ಆಗತ್ತೆ. ಗಣೇಶ್ ಸರ್ ಮತ್ತು ಮೇಡಮ್ ಅವ್ರ ಹೆಸರು ಗೊತ್ತಿಲ್ಲ, ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದಾರೆ. ಸೊ ಕನ್ನಡ ಚಿತ್ರರಂಗಕ್ಕೆ ಈ ಹೊತ್ತಿಗೆ ಬೇಕಾದ ಒಂದು ಆಕ್ಸಿಲರೇಟರನ್ನು ಈ ಚಿತ್ರ ಕೊಡುತ್ತೆ ಅಂತ ನಾನು ನಂಬಿದ್ದೀನಿ. ಹಾಗಾಗಲಿ ಇಡೀ ತಂಡಕ್ಕೆ ಎಲ್ರಿಗೂ ಶುಭಾಶಯ. ಸೂಪರ್. ಈಗ ಕವಿರಾಜ್ ಅವರು ನಾವು ಸಾಂಗ್ ಹಾಕ್ತೀವಿ, ಆ ರೈಟ್ ಲೆಗ್ ಗೆದ್ಬಿಟ್ಟು ಮಾಡಿರೋ ಸ್ಟೆಪ್ಪನ್ನ ಅವರು ನಮಗಾಗಿ ಮಾಡ್ತಾರೆ. ಅವರು ಕೈಯಲ್ಲಿ ಲಿರಿಕ್ಸು ಬರೀತಾರೆ, ಕಾಲಲ್ಲಿ ಸ್ಟೆಪ್ಪು ಹಾಕ್ತಾರೆ. ಏನಿದು ಕೈ ನೋವಾ? ಅಲ್ಲ, ಕೈಯಲ್ಲ ಕವಿಯವರೇ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.